ನಾಯಕತ್ವ ಬದಲಾವಣೆಗೆ ಬ್ರೇಕ್ ಬಿದ್ದಿಲ್ಲ. ಹೈಕಮಾಂಡ್ನ ಕಾಂಗ್ರೆಸ್ ಶಾಸಕರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಗೆ ಬ್ರೇಕ್ ಬಿದ್ದಿಲ್ಲ. ಹೈಕಮಾಂಡ್ ನಾಯಕರು ಮೌನ ವಹಿಸಿದ್ದಾರೆ. ಕಾಂಗ್ರೆಸ್ ಶಾಸಕರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಖರ್ಗೆ, ಕೆಸಿ ವೇಣುಗೋಪಾಲ್ ಮೌನಕ್ಕೆ ಶಾಸಕರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅಧಿವೇಶನದ ವೇಳೆ ಬೇಸರ ಹಂಚಿಕೊಂಡಿದ್ದಾರೆ ಕೈ ಶಾಸಕರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಯಾಕೆ ಮೌನವಾಗಿದ್ದಾರೆ? ಕೆಲವೇ ತಿಂಗಳಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಯಲಿದೆ. ನಾಯಕತ್ವ ಬದಲಾವಣೆ ಹೈಕಮಾಂಡ್ ಇನ್ನೂ ಕೂಡ ಇತ್ಯರ್ಥಪಡಿಸುತ್ತಿಲ್ಲ. ಖರ್ಗೆ ಬಳಿ ವಿಷಯ ಪ್ರಸ್ತಾಪಿಸಿದ್ರು ಅವರು ಮೌನ ವಹಿಸಿರೋದು ಯಾಕೆ? ಗೊಂದಲ ಮುಂದುವರಿದರೆ ಕಾಂಗ್ರೆಸ್ಗೆ ಹಿನ್ನಡೆಯಾಗಬಹುದು. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗುವಂತ ಸಾಧ್ಯತೆಗಳಿದೆ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಒಂದು ಅಂತಿಮ ನಿರ್ಣಯಕ್ಕೆ ಯಾರೂ ಕೂಡ ಬಂದಿಲ್ಲ. ಅದು ಕಾಂಗ್ರೆಸ್ ಹೈಕಮಾಂಡ್ನಿಂದಲೂ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಸೈಲೆಂಟ್ ಆಗಿದ್ದಾರೆ. ಅವಾಗ ಒಂದಷ್ಟು ಚರ್ಚೆಗಳು ಮುನ್ನೆಲೆಗೆ ಬರ್ತಾ ಇರುತ್ತೆ ಹೊರತು ಅದು ಹಂಗಂಗೆ ಅಲ್ಲಲ್ಲೇ ಬ್ರೇಕ್ ಆಗ್ತಾ ಹೋಗುತ್ತೆ. ಮಧ್ಯೆ ಮಧ್ಯೆ ಬೇರೆ ಯಾವುದ್ಯಾವುದೋ ವಿಚಾರಗಳು ಬರ್ತಾ ಇರೋದ್ರಿಂದ ಈ ನಾಯಕತ್ವ ವಿಚಾರದಲ್ಲಿರುವಂಥ ಗೊಂದಲಕ್ಕೆ ಇನ್ನೂ ಕೂಡ ತೆರೆ ಬಿದ್ದಿಲ್ಲ. ಖರ್ಗೆ, ಕೆಸಿ ವೇಣುಗೋಪಾಲ್ ಮೌನ ವಹಿಸಿದ್ದಾರೆ. ಇದಕ್ಕೆ ಶಾಸಕರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಯಾಕೆಲ್ಲರೂ ಸೈಲೆಂಟ್ ಆಗಿದ್ದಾರೆ ಅನ್ನುವಂಥ ಒಂದು ಬೇಸರವನ್ನು ಶಾಸಕರು ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಸೈಲೆಂಟ್ ಆಗಿದ್ದಾರೆ, ಮತ್ತೊಂದು ಕಡೆ ಕೆಸಿ ವೇಣುಗೋಪಾಲ್ ಸೈಲೆಂಟ್ ಆಗಿದ್ದಾರೆ. ಹೀಗೆ ಆದರೆ ಮುಂದೆ ಕಥೆ ಏನು? ಕೆಲವೇ ತಿಂಗಳುಗಳಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ಬೇರೆ ಇದೆ. ನಾಯಕತ್ವ ಬದಲಾವಣೆಯಲ್ಲಿ ಹೈಕಮಾಂಡ್ ಇನ್ನೂ ಯಾವ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಖರ್ಗೆ ಬಳಿ ವಿಷಯ ಪ್ರಸ್ತಾಪ ಮಾಡಿದ್ರೂ ಸೈಲೆಂಟ್ ಆಗಿದ್ದಾರೆ, ಏನೂ ಮಾತಾಡ್ತಾ ಇಲ್ಲ. ಇದೇ ರೀತಿ ಗೊಂದಲ ಮುಂದುವರೆದ್ರೆ ಕಾಂಗ್ರೆಸ್ಗೆ ಹಿನ್ನಡೆ ಆಗಬಹುದು ಅನ್ನೋದು ಶಾಸಕರ ಒಂದು ಅಸಮಾಧಾನ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಯಾಕೆ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಯಾರೂ ಕೂಡ ತುಟಿ ಬಿಚ್ಚಿ ಮಾತನಾಡ್ತಾ ಇಲ್ಲ? ಹೀಗೆ ಕಂಟಿನ್ಯೂ ಆಗುತ್ತಾ? ಹೈಕಮಾಂಡ್ ಮಾತನಾಡಿದ್ರೆ ಸಮಸ್ಯೆ ಆಗಬಹುದಾ? ಸಿಎಂ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಲಿದ್ದಾರಾ ಅನ್ನುವಂಥ ಸೂಚನೆಗಳು ಕಾಣಿಸ್ತಾ ಇದೆ. ಡಿ.ಕೆ. ಶಿವಕುಮಾರ್ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಹೈಕಮಾಂಡ್ನಿಂದ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಗ್ರೀನ್ ಸಿಗ್ನಲ್ ಬರ್ತಾ ಇಲ್ಲ. ನಿನ್ನೆ ಕೂಡ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಅದೇ ಮಾತನ್ನು ಹೇಳಿದ್ರು. ಹೈಕಮಾಂಡ್ ಆಲ್ರೆಡಿ ಡಿಸೈಡ್ ಮಾಡಿದ್ದಾರೆ, ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, 5 ವರ್ಷ ಸಿಎಂఏ ಮುಂದುವರಿತಾರೆ ಅನ್ನೋದು. ಹೀಗಾಗಿ ಶಾಸಕರಿಗೆ ಇನ್ನೂ ಕೂಡ ಗೊಂದಲ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಜಾಯಲ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಜಾಯಲ್, ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಂತಿಮ ನಿರ್ಧಾರ ಆಗಬೇಕಾಗಿದೆ. ಬಟ್ ಆ ಒಂದು ನಿರ್ಧಾರ ಮಾಡಲಿಕ್ಕೆ ಯಾರೂ ಕೂಡ ರೆಡಿ ಇಲ್ಲ. ಒಂದು ಕಡೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಅವರು ಕೂಡ ಸೈಲೆಂಟ್ ಆಗಿದ್ದಾರೆ. ಕೆಸಿ ವೇಣುಗೋಪಾಲ್ ಅವರು ಸೈಲೆಂಟ್ ಆಗಿದ್ದಾರೆ. ಇಲ್ಲೊಂದು ಕಡೆ ಶಾಸಕರಿಗೆ ಕನ್ಫ್ಯೂಸ್ ಆಗ್ತಾ ಇದೆ, ಯಾಕೆ ಎಲ್ಲರೂ ಸೈಲೆಂಟ್ ಆಗಿದ್ದಾರೆ ಅನ್ನೋದು. ಎಸ್ ಜಾಯಲ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಕಾಂಗ್ರೆಸ್ನಲ್ಲಿ ಸದ್ಯ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಸೈಲೆಂಟ್ ಆಗಿರೋದು ಯಾಕೆ ಅಂತ? ಸುಧಾ, ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಗೆ ಇನ್ನೂ ಕೂಡ ಬೆಲೆ ಬಿದ್ದಿಲ್ಲ. ಹೈಕಮಾಂಡ್ ನಾಯಕರ ಮೌನ ಏನಿದೆ ಇದು ನಿಜಕ್ಕೂ ಕೂಡ ಕಾಂಗ್ರೆಸ್ ಶಾಸಕರಲ್ಲಿ ಈಗಾಗಲೇ ಒಂದು ದೊಡ್ಡ ಮಟ್ಟಕ್ಕೆ ಬೇಸರವನ್ನ ತಂದಿರುವಂತದ್ದು. ನಿಜಕ್ಕೂ ಕೂಡ ಅವರ ನಡುವೆ ಏನ್ ಆಗ್ತಾ ಇದೆ ಸದ್ಯದ ಮಟ್ಟಿಗೆ ಅಂದ್ರೆ ನಮ್ಮ ಪಕ್ಷದಲ್ಲಿ ಏನು ಆಗ್ತಾ ಇದೆ ಅನ್ನುವಂತ ಗೊಂದಲಕ್ಕೆ ಎಲ್ಲ ಶಾಸಕರು ಬಿದ್ದಿರುವಂತದ್ದು. ನಾವು ಪದೇ ಪದೇ ಗಮನಿಸ್ತಾನೆ ಇದ್ದೀವಿ. ನಾಯಕತ್ವ ಬದಲಾವಣೆ ವಿಚಾರ, ಸಿಎಂ ಸ್ಥಾನ ಬದಲಾವಣೆ ಆಗುತ್ತಾ ಇಲ್ವಾ ಅನ್ನುವಂತ ವಿಚಾರ ಹಲವು ದಿನಗಳಿಂದ ಚರ್ಚೆ ಆಗ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಗಮನಿಸಬೇಕಾಗಿದ್ದು, ಪ್ರತಿ ಬಾರಿಯೂ ಈ ಒಂದು ಪ್ರಶ್ನೆ ಇದ್ದಾಗ ಸಹಜವಾಗಿ ಯಾವುದೇ ಒಂದು
ಪಕ್ಷವಾಗಿದ್ದಾಗ, ಅದು ಕೂಡ ರಾಷ್ಟ್ರೀಯ ಪಕ್ಷವಾಗಿದ್ದಾಗ ಆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾನೆ ಬರ್ತಾ ಇರುವಂತದ್ದು. ಸೊ ಇಲ್ಲಿ ಕೂಡ ಈ ಬಹಳ ದಿನಗಳಿಂದಲೂ ಕೂಡ ಈ ರೀತಿಯಾದ ಒಂದಷ್ಟು ಡ್ಯಾಮೇಜ್ ಆಗ್ತಾ ಬರ್ತಾ ಇರುವಂತದ್ದು. ಸೊ ಎಷ್ಟು ಅಂತ ಈಗಾಗಲೇ ಶಾಸಕರು ಈ ವಿಚಾರಕ್ಕೆ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಅವರು ಕೂಡ ಬೇಸರಕ್ಕೆ ಒಳಗಾಗಿದ್ದಾರೆ. ಬಹಳ ದಿನಗಳಿಂದ ನಿಮ್ಮ ನಾಯಕತ್ವ ಬದಲಾವಣೆ ಆಗುತ್ತಾ ಅಥವಾ ಯಾರು ಸಿಎಂ ಆಗ್ತಾರೆ ಅನ್ನುವಂತ ವಿಚಾರಕ್ಕೆ ಹಲವು ಬಾರಿ ಪ್ರಶ್ನೆಯನ್ನ ಅವರು ಎದುರಿಸಬೇಕಾಗ್ತಾ ಇದೆ. ಈಗ ಪ್ರಮುಖವಾಗಿ ಗಮನಿಸುವುದಾದ್ರೆ ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿರುವಂತವ್ರು ಬೇಕಿದ್ರೆ ಡಿ.ಕೆ. ಶಿವಕುಮಾರ್ ಅವರು ಆಗ್ತಾರೆ ಅನ್ನುವಂತ ರೀತಿಯಲ್ಲಿ ಅಥವಾ ಡಿ.ಕೆ. ಶಿವಕುಮಾರ್ ಪರವಾಗಿ ಮಾತನಾಡಬಹುದು. ಹಾಗೇನೆ ಸಿದ್ದರಾಮಯ್ಯನವ್ರ ಪರವಾಗಿ ಇರುವಂತವ್ರು ಅವ್ರ ಪರವಾಗಿ ಯಾವ್ದಾದ್ರು ಒಂದಷ್ಟು ಮಾತುಗಳನ್ನ ಆಡಬಹುದು, ಅಥವಾ ನೇರವಾಗಿನೇ ಸಿದ್ದರಾಮಯ್ಯನವರು 5 ವರ್ಷ ಇರ್ತಾರೆ ಅನ್ನುವಂತ ಹೇಳಿಕೆಗಳು ಕೂಡ ಬರ್ತಾ ಇದಾವೆ. ಆದ್ರೆ ಇಲ್ಲಿ ತಟಸ್ಥವಾಗಿ ಇದಾರಲ್ಲ, ತಟಸ್ಥ ಬಣ, ಅವ್ರಿಗೂ ಕೂಡ ಇದೆಲ್ಲ ಒಂದು ಕಡೆ ದೊಡ್ಡ ಮಟ್ಟಕ್ಕೆ ಪಕ್ಷಕ್ಕೆ ಮುಜುಗರ ಆಗ್ತಾ ಇರುವಂತದ್ದು ಅವರು ಗಮನಿಸ್ಕೊಂಡು ಬರ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಸಹಜವಾಗಿ ಅವರು ಬೇಸರವನ್ನು ಹೊರಹಾಕಿರುವಂತದ್ದು. ಸುಧಾ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಜೋಯಲ್.